ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೋಸ್ ಲೈಫ್ ಕನ್ನಡ. ಪಾರ್ಲರ್ಗೆ ಹೋಗಿ ಸಾವಿರಾನುಗಟ್ಟಲೆ ಖರ್ಚು ಮಾಡ್ತೀರಾ, ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಇದ್ದೀರಾ. ಹಾಗಾದರೆ ಈ ವಿಡಿಯೋ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಒಂದು ಬೌಲ್ ಒಳಗಡೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು, ಹಾಗೆ 1 ಸ್ಪೂನ್ ಯಾವುದೇ ನಾವು ಶಾಂಪು ಯೂಸ್ ಮಾಡ್ತಾ ಇರಲಿ ಆ ಶಾಂಪೂನ ಹಾಕ್ಕೊಂಡು, ನಾವು ಪೇಸ್ಟು ಅಷ್ಟೇ, ಕೋಲ್ಗೇಟು, ಪೆಪ್ಸಡೆಂಟು, ನಾವು ಯಾವ್ದು ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀವೋ ಆ ಪೇಸ್ಟನ್ನು ಹಾಕಿ, ಹಾಗೆ 1 ಸ್ಪೂನ್ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅಂತೀವಲ್ವ, ಬೇಕಿಂಗ್ ಸೋಡಾ ಆಗಲಿ ಅಡುಗೆ ಸೋಡಾ ಆಗಲಿ ಯಾವುದಾದ್ರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಕೈಗೆ ಕಾಲ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಟೈಮ್ ಇದೆ ಅಂತ ಹೇಳೋರು ಚೆನ್ನಾಗಿ ಹಚ್ಚಿಬಿಟ್ಟು 15 to 20 ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಹೇಳೋರು ಹಾಗೆಯೇ ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾದ್ರೆ 5 to 10 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡಿ ನೀಟಾಗಿ ಆಮೇಲೆ ಅದನ್ನ ವಾಶ್ ಮಾಡ್ಬೋದು. ಅಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ನಮ್ಗೆ. ಹಾಕಿರೋ ಕೈಗೂ ಹಾಕದೇ ಇರೋ ಕೈಗೂ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಹಾಗೆಯೇ ನಮಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮಾಡೋದ್ರಿಂದ ಅದು ನಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಡೆಡ್ ಆಗೋದಿಲ್ಲ. ಹಾಗೆ ನಮಗೆ ಆಚೆ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ತಂದು ಮಾಡೋದ್ರಿಂದ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ತುಂಬಾ ನಮಗೆ ಮುಂದೆ ಸ್ಕಿನ್ ಎಲ್ಲ ಬ್ಲ್ಯಾಕ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆ ಕ್ಷಣಕ್ಕೆ ನಮಗೆ ಅದು ವೈಟ್ ಕೊಡ್ಬೋದು. ಮುಂದೆ ಹೋಗ್ತಾ ಚರ್ಮ ಎಲ್ಲ ಸುಕ್ಕಾದಂಗೆ ಆಗ್ತಾ ಇರುತ್ತೆ. ಸೊ ಇದು ಮನೆಯಲ್ಲೇ ಸಿಗೋವಂಥ ನಾವು ಪದಾರ್ಥಗಳು ಯೂಸ್ ಮಾಡೋದ್ರಿಂದ ಔಷಧಿ ಗುಣ ಇರುತ್ತೆ. ಮನೆಯೇ ಔಷಧಿಯಾಲಯ ಅಂತ ಹೇಳ್ತಾರಲ್ವ, ಆ ಥರ ಕೂಡ ಮನೇಲಿ ಸಿಗೋ ಸಣ್ಣ ಪುಟ್ಟ ಇದರಿಂದ ನಮ್ಮ ಮುಖಕ್ಕೆ, ನಮ್ಮ ಕೈ ಕಾಲಿಗೆ ನಾವು ಮಾಡ್ಕೊಳ್ಳೋದು ತುಂಬಾ ಈಸಿ. ಈಗ ನಾನು ಕೈ ಕಾಲಿಗೆಲ್ಲ ಹಚ್ಚಿಬಿಟ್ಟು ಏನು ನಿಂಬೆಹಣ್ಣದು ಹೋಳಿತ್ತು ಅದರಲ್ಲಿ ಚೆನ್ನಾಗಿ ನಾನು ಸ್ಕ್ರಬ್ ಮಾಡ್ಕೊತೀನಿ. ಕೈನ ಕಾಲನ್ನ ಎಲ್ಲ ನಾನು ಸ್ಕ್ರಬ್ ಮಾಡಿದಾದಮೇಲೆ ಈಗ ವಾಶ್ ಮಾಡಿಕೊಂಡು ತೋರಿಸ್ತೀನಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ ಅಂತ. ನಾನು ಹಚ್ಚಿರೋ ಕೈಗೂ ಮತ್ತು ಹಚ್ಚದೇ ಇರೋ ಕೈಗೂ ತೋರಿಸ್ತೀನಿ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ನನಗೆ ಟೈಮ್ ಇರಲಿಲ್ಲ, ನಾನು ಆಚೆ ಹೋಗಬೇಕಾಗಿತ್ತು, ಅದಕ್ಕೆ ಸೊ ನಾನು ಬೇಗನೆ ಇದನ್ನು ರಿಮೂವ್ ಮಾಡಿದೆ. ಈಗ ನೋಡಿ ತೋರಿಸ್ತೀನಿ. ನಾನು ನೀರಲ್ಲೇ ವಾಶ್ ಮಾಡ್ಕೊಂಡಿದ್ದೆ, ಇಲ್ಲಾಂದರೆ ನೀವು ಟಿಶ್ಯೂ ಪೇಪರಲ್ಲಿ ಕೂಡ ಇದು ಮಾಡ್ಕೋಬೋದು. ನೋಡಿ, ನಾನು ಹಾಕಿರೋ ಕೈಗೂ ಹಾಕದೇ ಇರೋ ಕೈಗೂ ತುಂಬ ಡಿಫ್ರೆನ್ಸ್ ಇದೆ. ಈ ಥರ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ. ಬಾಯ್.